ಯಾದಗಿರಿ ಜಿಲ್ಲೆಯಲ್ಲಿ ನೆರೆ ಹಾವಳಿಗೆ ಅತಂತ್ರ ಸ್ಥಿತಿಯಾಗಿದೆ. ಕಾಳಜಿ ಕೇಂದ್ರದಿಂದ ಡಿಸಿ ಕಚೇರಿಗೆ ಬಂದ ನೆರೆ ಸಂತ್ರಸ್ತರು. ಯಾದಗಿರಿ ಜಿಲ್ಲೆಯಲ್ಲಿ ನೆರೆ ಹಾವಳಿಗೆ ಅತಂತ್ರ ಸ್ಥಿತಿಯಾಗಿದೆ. ಕಾಳಜಿ ಕೇಂದ್ರದಿಂದ ಡಿಸಿ ಕಚೇರಿಗೆ ನೆರೆ ಸಂತ್ರಸ್ತರು ಬಂದಿರುವಂತದ್ದು. ಡಿಸಿ ಭೇಟಿಗೆ ಬಂದಂತ ಹುರಸಗುಂಡಗಿ ಗ್ರಾಮದ ನೆರೆ ಸಂತ್ರಸ್ತರು. ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದ ಸಂತ್ರಸ್ತರು ಇವರಾಗಿದ್ದು ಡಿಸಿ ಕಚೇರಿಗೆ ಬಂದು ತಮ್ಮ ಸಂಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಬಂದು ನಮ್ಮ ಸಮಸ್ಯೆ ಕೇಳಬೇಕೆಂದು ಪಟ್ಟು ಹಿಡಿದಿದ್ದಾರೆ ಅಲ್ಲಿಯ ಜನ. ಈಗಾಗಲೇ ಭೀಮಾ ನದಿಯ ರೌದ್ರ ನರ್ತನದಿಂದಾಗಿ ಯಾದಗಿರಿ ಜಿಲ್ಲೆ ಸಂಪೂರ್ಣ ನಲುಗಿ ಹೋಗಿದೆ. ಜಿಲ್ಲಾಧಿಕಾರಿ ಬರುವವರೆಗೆ ನಾವು ಇಲ್ಲಿಂದ ಹೋಗಲ್ಲ, ರಾತ್ರಿ ಆದರೂ ಸರಿ ಇಲ್ಲೇ ಇರ್ತೇವೆ ಅಂತ ಮಹಿಳೆಯರು ಕೂಡ ಪಟ್ಟು ಹಿಡಿದಿದ್ದಾರೆ. ಡಿಸಿ ಕಚೇರಿಗೆ ಬಂದಂಥ ದೃಶ್ಯವನ್ನು ನೀವು ನೋಡ್ಬೋದು. ಡಿಸಿ ಭೇಟಿಗೆ ಬಂದಂಥ ಹುರಸುಂಡಗಿ ಗ್ರಾಮದ ನೆರೆ ಸಂತ್ರಸ್ತರಿವರು. ಶಹಾಪುರ ತಾಲೂಕು ಹುರಸುಂಡಗಿ ಗ್ರಾಮದ ಸಂತ್ರಸ್ತರು ಇವರಾಗಿದ್ದಾರೆ. ಕಾಳಜಿ ಕೇಂದ್ರದಿಂದ ಡಿಸಿ ಕಚೇರಿಗೆ ಬಂದಿದ್ದಾರೆ. ಈಗ ಹುರಸಗುಂಡಗಿ ಗ್ರಾಮದಸ್ಥರು ಈಗ ಭೀಮಾ ನದಿ ಭಾಳಷ್ಟು ತುಂಬಿ ಊರು ಮುಳುಗಡೆ ಆಗ್ಯದ. ಪ್ರತಿ ವರ್ಷದಂತೆ ಈ ವರ್ಷನ ಮುಳುಗಡೆ ಆಗ್ತದ. ಅವರಿಗೆ ಶಾಶ್ವತವಾಗಿ ಪರಿಹಾರ ಕೊಟ್ಟಿಲ್ಲ. ಮೊದಲೇನಂದ್ರೆ ಒಂದೊಂದು ಮನೆಗೆ 40,000 50,000 ಭಾಳ ಅಂದ್ರೆ 80,000 ಹಾಂ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ರ. ಆ ದುಡ್ಡಿನಲ್ಲಿ ಅವರಿಗೆ ಕಟ್ಟಕ್ಕಾಗಿಲ್ಲ ಬಡವರಿಗೆ. ಕೆಲವಷ್ಟು ನಾವು ನೀರು ಬಂದು ಮನೆಯೆಲ್ಲ ನಿಂತವ್ರಿ. ವರ್ಷ ಹಿಂಗೆ ಬರ್ತಾವ್ರಿ. ನೀರು ಬಂದಾಗ ಶಾಲೆಗೆ ಒಯ್ದಿಡ್ತಾರೆ ರೀ. ನಾವು 4 ದಿವಸ ನಮ್ಗೆ ನೋಡ್ಕೊಂತಾರೆ. ಆಮೇಲೆ ನಿಮ್ಮ ಮನೆ ನೀವು ಹೋಗ್ರಿ ಅಂತಾರೆ. ಅವಾಗ 60,000 30,000 40,000ಕ್ಕೆ ಬಂದವ್ರಿ ನಮಗೆ ಪತ್ರಾಸ್ ಮನೆಗಳು. ಪೂರ ಹಳದಾಗ ಅವ್ರಿ. ಇದ್ದಂಥ ಊರು ಹಳೆ ಊರಾಗ ಎಷ್ಟು ಜನ ಇವ್ರಿ. ನಾವು ಅಷ್ಟು ಜನಕ್ಕೆ ನಮ್ಗೆ ಜಾಗನ ಅನುಕೂಲ ಮಾಡಿಕೊಡ್ಬೇಕು. ಒಬ್ರು ಹಕ್ಕುಪತ್ರ ಬಂದವ, ಒಬ್ರಿಗೆ ಬಂದಿಲ್ಲ. ಅವ್ರು MD ಸಾಬ್ರನ್ನ ಇಲ್ಲಿ ಕರೆಸಿ ನಮ್ಮ ಹಕ್ಕುಪತ್ರ ಇಸ್ಕೊಟ್ಟು ನಮ್ಮ ಜಾಗದಲ್ಲಿ ನಮ್ಗೆ ನಾವು ಮನೆ ಕಟ್ಸಿಕೊಡ್ಬೇಕ್ರಿ. ಈ DC ಸಾಬ್ರು ಬರೀ ನಾವು ಬಂದ್ಬಿಟ್ಟು ಮಾಡಿಲ್ರಿ ಸರ್. ಒಬ್ರಿಗೆ ಬಂದವ, ಒಬ್ರಿಗೆ ಬಂದಿಲ್ರಿ ಇನ್ನು ಹಕ್ಕುಪತ್ರಗಳು. ಮತ್ತೆ ಅವು 1.5 ಲಕ್ಷಗಳು ಕೊಡ್ತೀವಿ ನಾವು ಕಟ್ಟಿಗಾರ ಅಂತಾರ್ರಿ. ಅವ್ರು MD ಸಾಬ್ರು ಯಾವ ಅಮೌಂಟ್ ಎಲ್ಲಿ ಕೊಟ್ಟಾರ್ರಿ? ಬಂದಿಲ್ರಿ. ಅವಾಗ 1.5 ಲಕ್ಷ ಕೊಡ್ತೀವಿ ಅಂತಾರ್ರಿ. ಇನ್ನು ಕಟ್ಟಿದ ಮ್ಯಾಕ ಅದು ಕಂತಿನ ಪ್ರಕಾರ ಕೊಡ್ತಾರ್ರಿ. ಯಾವ್ದು ಆಗ್ತದನ್ರಿ ನಮ್ಮ ಬಡವ್ರಿಗೆ. ಅವಾಗ 50,000 ಕೊಟ್ರ 30,000 ಕೊಟ್ರ ಕುಡ್ಕ ಗಂಡದ್ರ ಕೆಡ್ಸಿಬಿಟ್ರಿ. ಈಗ 12 ವರ್ಷ 15 ವರ್ಷ ಆಯ್ತ್ರಿ ಬಂದು. ಪೂರ ಬಂದವ್ರಿ. ಎಷ್ಟು ಪೂರ ಊರೇ ಖಾಲಿ ಆಗ್ಯಾರ. ಹಳೆ ಮನೆ ರೀ ಪೂರ.